ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಈ ಒಂದು ವಿಡಿಯೋದಲ್ಲಿ 2024ರಲ್ಲಿ ಕೇಳಿರ್ತಕ್ಕಂಥ UPSC ಪರೀಕ್ಷೆಯ ಪ್ರಾಥಮಿಕ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗೋಣ. 2024ರ UPSC ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೋತ್ತರಗಳ ಚರ್ಚೆಯ ಕೊನೆಯ ಭಾಗವನ್ನು ನಾವು ಈ ದಿನ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ವಿದೇಶಿ ಬ್ಯಾಂಕುಗಳನ್ನು ನಿಯಂತ್ರಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಗದಿಪಡಿಸಿರುವಂತಹ ನಿಯಮಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ: ಭಾರತದಲ್ಲಿ ಸಂಪೂರ್ಣ ಸ್ವಾಮ್ಯದ ಬ್ಯಾಂಕಿಂಗ್ ಅಂಗಸಂಸ್ಥೆಗಳಿಗೆ ಕನಿಷ್ಠ ಬಂಡವಾಳದ ಅವಶ್ಯಕತೆ ಇಲ್ಲ ಅಂತೇಳಿದ. ಭಾರತದಲ್ಲಿ ಸಂಪೂರ್ಣ ಸ್ವಾಮ್ಯದ ಬ್ಯಾಂಕಿಂಗ್ ಅಂಗಸಂಸ್ಥೆಗಳಿಗೆ ಮಂಡಳಿಯ ಸದಸ್ಯರಲ್ಲಿ ಕನಿಷ್ಠ 50% ಸದಸ್ಯರು ಭಾರತೀಯ ಪ್ರಜೆಗಳಾಗಿರಬೇಕು ಅಂತೇಳಿದ. ಯಾವುದು ಸರಿಯಾಗಿದೆ ಅಂತ ಆಪ್ಷನ್ ಕೇಳಿರೋದ್ರಿಂದ, ಅಂದರೆ ಉತ್ತರವನ್ನು ಕೇಳಿರೋದ್ರಿಂದ ಇಲ್ಲಿ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿದೆ, ಆಪ್ಷನ್ ಎ ಅಂತಕ್ಕಂಥದ್ದು ತಪ್ಪಾಗಿದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ನೋಡಿ, ಭಾರತದ ಸಂಪೂರ್ಣ ಸ್ವಾಮ್ಯದ ಬ್ಯಾಂಕಿಂಗ್ ಅಂಗಸಂಸ್ಥೆಗಳಿಗೆ ಕನಿಷ್ಠ ಬಂಡವಾಳದ ಅವಶ್ಯಕತೆ ಇದೆ. ತುಂಬಾ ಇಂಪಾರ್ಟೆಂಟ್ ಇದು. ಇದನ್ನು ಮಿನಿಮಮ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತೇಳಿ ಕರಿತೀವಿ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಮುಂದಿನ ಪ್ರಶ್ನೆ: ಭಾರತದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ CSR ಅಂತೇಳಿ ಕರಿತೀವಲ್ವ, ಈ ನಿಯಮಗಳನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕಂತೆ. CSR ನಿಯಮಗಳು ಕಂಪನಿಗಳಿಗೆ ನೇರವಾಗಿ ಅಥವಾ ಉದ್ಯೋಗಿಗಳಿಗೆ ಲಾಭದಾಯಕವಾದ ವೆಚ್ಚಗಳನ್ನು CSR ಚಟುವಟಿಕೆಗಳಾಗಿ ಪರಿಣಮಿಸುವುದಿಲ್ಲ ಎಂದು ನಿರ್ದಿಷ್ಟಪಡಿಸುತ್ತದೆ ಅಂತೇಳಿದೆ. ಇದು ಏನಾಗ್ತಾ ಹೋಗುತ್ತೆ, ಸರಿಯಾಗ್ತಾ ಹೋಗುತ್ತೆ. CSR ನಿಯಮಗಳು CSR ಚಟುವಟಿಕೆಗಳಿಗೆ ಕನಿಷ್ಠ ವೆಚ್ಚವನ್ನು ಸೂಚಿಸುವುದಿಲ್ಲ ಅಂತೇಳಿದೆ. ಇದು ತಪ್ಪಾಗ್ತಾ ಹೋಗುತ್ತೆ. ಇನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತ ಕನ್ಸಿಡರ್ ಮಾಡ್ಬೋದು. ರೇಡಿಯೋ ಐಸೋಟೋಪ್ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ RTGSಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ RTGAಗಳು ಮಿನಿ ವಿದಳನ ರಿಯಾಕ್ಟರ್ಗಳಾಗಿವೆ ಅಂತೇಳಿದೆ. ಇದು ತಪ್ಪಾಗುತ್ತೆ. ಅವರು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ 2 ಮತ್ತು 3 ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಅಂತ ಕನ್ಸಿಡರ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟು ಎರಡನೇ ಸ್ಟೇಟ್ಮೆಂಟು ಯಾವ ರೀತಿಯಾಗಿ ಉತ್ತರವನ್ನು ಹೇಳುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. ಹೇಳಿಕೆ 1: ದೈತ್ಯ ನಕ್ಷತ್ರಗಳು ಕುಬ್ಜ ನಕ್ಷತ್ರಗಳಿಗಿಂತ ಹೆಚ್ಚು ಕಾಲ ಬದುಕುತ್ತವೆ ಅಂತೇಳಿದೆ. ಸೊ ನೋಡ್ಕೊಳ್ಳೋಣ ಯಾವ ರೀತಿಯಾಗಿದೆ ಸ್ಟೇಟ್ಮೆಂಟು ಅಂತಕ್ಕಂಥದ್ದು. ಕುಬ್ಜ ನಕ್ಷತ್ರಗಳಿಗೆ ಹೋಲಿಸಿದರೆ ದೈತ್ಯ ನಕ್ಷತ್ರಗಳು ಪರಮಾಣು ಪ್ರತಿಕ್ರಿಯೆಗಳ ಹೆಚ್ಚಿನ ದರವನ್ನು ಹೊಂದಿದೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೋಡ್ಕೊಳ್ಬೇಕು. ಹೇಳಿಕೆ 2 ಏನಿದೆ ಸರಿಯಾಗಿದೆ. ಹೇಳಿಕೆ 1 ಅಂತಕ್ಕಂಥದ್ದು ತಪ್ಪಾಗಿದೆ. ಕುಬ್ಜ ನಕ್ಷತ್ರಗಳಿಗಿಂತ ಹೆಚ್ಚು ಕಾಲ ಬದುಕುತ್ತವೆ ಅಂತೇನಿದೆಯಲ್ಲ, ಇದು ತಪ್ಪಾಗ್ತಾ ಹೋಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ರೆಡ್ ಗೇಂಟ್ ಅಂತೇಳಿ ಬರುತ್ತೆ, ರೈಟ್? ರೆಡ್ ಗೇಂಟ್ ಅಂತ ಬರುತ್ತೆ, ಅದರ ಜೊತೆಗೆ ಡ್ವಾರ್ಫ್ಸ್ ಅಂತೇಳಿ ಬರುತ್ತೆ. ಇವೆರಡರ ನಡುವೆ ಇರ್ತಕ್ಕಂತಹ ಡಿಫ್ರೆನ್ಸ್ಗಳನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಹೇಳಿಕೆ 2 ಸರಿಯಾಗಿರೋದ್ರಿಂದ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ರಕ್ತನಾಳಗಳನ್ನು ಹಿಗ್ಗಿಸುವ, ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ರಕ್ತದ ಹರಿವನ್ನು ಹೆಚ್ಚಿಸುವ ಮಾನವ ದೇಹದಲ್ಲಿ ಈ ಕೆಳಗಿನ ಯಾವುದು ಸಂಶ್ಲೇಷಿತವಾಗಿದೆ ಅಂತಿದೆ. ತುಂಬ ಈಸಿ ಆಗಿರ್ತಕ್ಕಂಥದ್ದು ನೈಟ್ರಿಕ್ ಆ್ಯಸಿಡ್ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಚಟುವಟಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಮೇಲಿನ ಎಷ್ಟು ಚಟುವಟಿಕೆಗಳಲ್ಲಿ ರಾಡಾರ್ಗಳನ್ನು ಬಳಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಡಾರ್ ಟೆಕ್ನಾಲಜಿ ಅಂತಕ್ಕಂಥದ್ದು ತುಂಬ ಅಪ್ಕಮಿಂಗಲ್ಲಿ ಇರ್ತಕ್ಕಂತಹ ಮೋಸ್ಟ್ ಡೈನಮಿಕ್ ಟೆಕ್ನಾಲಜಿ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಸೊ ಅದರ ಒಂದು ಅಪ್ಲಿಕೇಶನನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು ರಾಡಾರ್ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೇವಲ 2 ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ. ನೋಡಿ, ವಿಮಾನ ನಿಲ್ದಾಣಗಳಲ್ಲಿ ಅಥವಾ ವಿಮಾನಗಳಲ್ಲಿ ಪ್ರಯಾಣಿಕರಲ್ಲಿ ಮಾದಕ ದ್ರವ್ಯದ ಗುರುತಿಸುವಿಕೆ ಇದೆಯಲ್ಲ, ಇದು ಬರೋದಿಲ್ಲ ರಾಡಾರ್ ಟೆಕ್ನಾಲಜಿಯಲ್ಲಿ. ಮಳೆ ಪರಿವೀಕ್ಷಣೆ ಮಾಡ್ಬೋದು, ಪ್ರಾಣಿಗಳ ವಲಸೆಯನ್ನು ಪತ್ತೆ ಹಚ್ಚಿಸ್ಬೋದು. ಬಟ್ ಈ ಮಾದಕ ದ್ರವ್ಯಗಳನ್ನು, ಅದರಲ್ಲೂ ಕೂಡ ವಿಮಾನ ನಿಲ್ದಾಣಗಳಲ್ಲಿ ಮಾದಕ ದ್ರವ್ಯಗಳನ್ನು ನಾವು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಸ್ಟೇಟ್ಮೆಂಟ್ 1 ತಪ್ಪಾದರೆ ನಮಗೆ 2 and 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆದುದರಿಂದ ಕೇವಲ 2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಇದು ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋದು, ಅದರಲ್ಲೂ ಕೂಡ 5th ಜನರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ. ನೋಡಿ, ಕೆಳಗಡೆ ಇರ್ತಕ್ಕಂತಹ ಕೆಲವೊಂದು ಉಪಕರಣಗಳು ಅಂದರೆ ಯುದ್ಧೋಪಕರಣಗಳು ಯಾವ ಜನರೇಷನ್ಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಮೇಲೆ ಕೊಟ್ಟಿರ್ತಕ್ಕಂತಹ 3 ಟೆಕ್ನಾಲಜಿಗಳು ಕೂಡ 5th ಜನರೇಷನ್ಗೆ ಸಂಬಂಧಪಟ್ಟಿಲ್ಲ. ಆದುದರಿಂದ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಸರಿಯಾಗ್ತಾ ಹೋಗುತ್ತೆ. ಮೊದಲನೇ ಹಂತದಲ್ಲಿ ನಾವು ರಾಫಾಲೆಯನ್ನು ಅಬ್ಸರ್ವ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ನೋಡಿ, ರಾಫಾಲೆ ಅಂತಕ್ಕಂಥದ್ದು ಇದು ಫ್ರಾನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಯುದ್ಧ ಉಪಕರಣ. ರಾಫಾಲೆ ಯುದ್ಧ ವಿಮಾನಗಳು ಅಂತ ಕೂಡ ಕರಿತೀವಿ. ಡೆಸಾಲ್ಟ್ ಏವಿಯೇಷನ್ ಅಂತ ಒಂದು ಕಂಪ್ನಿ ಇದೆ ಫ್ರಾನ್ಸಲ್ಲಿ. ಆ ಒಂದು ಡೆಸಾಲ್ಟ್ ಏವಿಯೇಷನ್ ಕಂಪ್ನಿ ಫ್ರಾನ್ಸ್ನ ರಫಾಲೆ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಸೆಂಡ್ ಮಾಡಿರ್ತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ರಫಾಲೆ ಅಂತಕ್ಕಂಥದ್ದು 4.5th ಜನರೇಷನ್ಗೆ ಅಂದರೆ 4.5
ಜನ್ರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತೇಜಸ್ ಇದೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ತೇಜಸ್ ಇಂಡೋಜಿನಿಯಸ್ ಆಗಿ ಡೆವಲಪ್ಮೆಂಟ್ ಆಗಿರುವಂಥದ್ದು. ತೇಜಸ್ MK ಅಂತೇಳಿ ಕರಿತೀವಿ. ಇದು ಕೂಡ ನಮಗೆ MK1 ಅಂತ ಕರಿತೀವಿ. ಇದು ಕೂಡ ನಮಗೆ ಭಾರತದಿಂದ ರಚನೆ ಆಗಿರ್ತಕ್ಕಂಥದ್ದು. ಜೊತೆಗೆ 4.5th ಜನ್ರೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಫಸ್ಟ್ ಒನ್ನು, ಸೆಕೆಂಡ್ ಒನ್ನು, ಥರ್ಡ್ ಒನ್ ಯಾವುದು ಅಂತ ನೋಡ್ಕೊಂಡಾಗ MiG-29 ಅಂತೇಳಿ ಕರಿತೇವೆ, ರೈಟ್. MiG-29 ಅಂತೇಳಿ ಕರಿತೇವೆ. ಆ್ಯಕ್ಚುಲಿ MiG-29 4th ಜನ್ರೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಯಾವ ದೇಶದಿಂದ ತೆಗೆದುಕೊಂಡಿದ್ದೀವಿ ಅಂತ ನೋಡ್ಕೊಂಡಾಗ ನಮಗೆ ರಷ್ಯಾ ದೇಶದಿಂದ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಹೈಡ್ರೋಜೆಲ್ಗಳಿಗೆ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ರೋಗಿಗಳಿಗೆ ನಿಯಂತ್ರಿತ ಔಷಧಗಳ ವಿತರಣೆ, ಮೊಬೈಲ್ ಹವಾನಿಯಂತ್ರಣ ವ್ಯವಸ್ಥೆಗಳು, ಕೈಗಾರಿಕಾ ಲೂಬ್ರೆಂಟ್ಗಳ ತಯಾರಿಕೆ ಅಂತೇಳಿದೆ. ಮೂರೂ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡಿ, ಇದು ಹೈಡ್ರೋಜೆಲ್ ಅಂತಕ್ಕಂಥದ್ದು ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಟಾಪಿಕ್ಕು. ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವಾಗಲೂ ಕೂಡ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಆದುದರಿಂದ ನೀವು ಕರೆಂಟ್ ಅಫೇರ್ಸ್ ಹೆಚ್ಚು ಫೋಕಸ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ಸರಿ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗೇನು ಮತ್ತು ಹೈಡ್ರೋಜನ್ನಿಂದ ಚಾಲಿತ ಇಂಧನ ಕೋಶದ ಎಲೆಕ್ಟ್ರಿಕ್ ವಾಹನಗಳಿಂದ ಈ ಕೆಳಗಿನವುದು ಯಾವುದು ನಿಷ್ಕಾಸ ಪೈಪ್ ಹೊರಸೂಸುವಿಕೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೀರಾವಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಇತ್ತೀಚೆಗೆ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಪವರ್ ಎಂಬ ಪದವನ್ನು ಈ ಕೆಳಗಿನ ಯಾವುದರ ಸಂದರ್ಭದಲ್ಲಿ ವಾಸ್ತವವಾಗಿ ಮತ್ತು ಸೂಕ್ತವಾಗಿ ಚರ್ಚಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ದೀರ್ಘಾವಧಿ ಶಕ್ತಿ ಸಂಗ್ರಹಣೆ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಮೆಂಬ್ರೇನ್ ಬಯೋರಿಯಾಕ್ಟರ್ಸ್ ಅನ್ನು ಸಾಮಾನ್ಯವಾಗಿ ಈ ಕೆಳಗಿನ ಸಂದರ್ಭದಲ್ಲಿ ಸೂಚಿಸಲಾಗುತ್ತದೆ ಅಥವಾ ಚರ್ಚಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ತ್ಯಾಜ್ಯ ನೀರಿನ ಸಂಸ್ಕರಣಾ ತಂತ್ರಜ್ಞಾನ ಅಂತೇಳಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. ಭಾರತೀಯ ಆರ್ಥಿಕತೆಯನ್ನು ಉಲ್ಲೇಖಿಸಿ ಕೊಲ್ಯಾಟ್ರಲ್ ಎರವಲು ಮತ್ತು ಸಾಲ ನೀಡುವ ಬಾಧ್ಯತೆಗಳು ಇವುಗಳ ಸಾಧನಗಳಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಣದ ಮಾರುಕಟ್ಟೆ ಏನಿದೆಯಲ್ಲ, ಇದನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ, ಅಥವಾ ಮನಿ ಮಾರ್ಕೆಟ್ ಅಥವಾ MM ಅಂತಲೂ ಕೂಡ ಕರಿತೇವೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊಲ್ಯಾಟ್ರಲ್ ಎರವಲು ಮತ್ತು ಸಾಲ ನೀಡುವ ಬಾಧ್ಯತೆಗಳು ಇವುಗಳ ಸಾಧನವಾಗಿದೆ. ಯಾವುಗಳ ಸಾಧನ? ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಕೂಡ ಕರಿತೇವೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಆಗುತ್ತೆ. ಇಷ್ಟಾಗಿತ್ತು UPSCಲಿ ಕೇಳಿರ್ತಕ್ಕಂಥ 100 ಪ್ರಶ್ನೆಗಳ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ. ನೋಡಿ, ಕ್ರಿಯೇಟಿವ್ IAS ಅಕಾಡೆಮಿ ಅಂತೇಳಿ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿಯ ಒಂದು ಆ್ಯಪನ್ನು ಕೂಡ ನಾವು ಲಭ್ಯ ಮಾಡಲಿದ್ದೇವೆ. ಸೊ ಆದ್ದರಿಂದ ಯಾರಿಗೆ ಈ ಆ್ಯಪ್ನ ಮುಖಾಂತರವಾಗಿ ಮಾಹಿತಿ ಬೇಕಾಗುತ್ತೋ ಅವರೆಲ್ಲರೂ ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಅನ್ನೋಣ.